ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಡಾಕ್ಟರ್ ವೇದಾವತಿ ಅಂತ. ನಾನು ಓದಿರೋದು BHMS ಆ್ಯಂಡ್ ಅನದರ್ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿರೋದು CCPH ಅಷ್ಟೇ. ಸೊ ಈ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಏನು ಅಂದರೆ ಸ್ಪೆಷಲಿ ಫಾರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ. ಸೊ ಮೆಟ್ರೋಮಿಡಿಕಾ ಸಬ್ಜೆಕ್ಟ್ ಬಗ್ಗೆ. ಸೊ ಈಗ ಸ್ಟಾರ್ಟ್ ಮಾಡ್ತಿರೋದು ಈ ಸಬ್ಜೆಕ್ಟು. ನೆಕ್ಸ್ಟು ಹೋಗ್ಕೋತಾ ನೋಡೋಣ ಏನು ಅಂತ ಯೂಟ್ಯೂಬಲ್ಲಿ ಏನು ವಿಡಿಯೋಸ್ ಬಿಡಬೇಕು ಅಂತ. ಫಸ್ಟ್ ಇದು ಏನಕ್ಕೆ ಅಂದರೆ, ನಾನು ಫಸ್ಟ್ ಇಯರ್ ಇರುವಾಗ ಏನಾಗಿದೆ ಅಂದರೆ ಮೇನ್ ಎಕ್ಸಾಮ್ ಬಂದಿರುತ್ತೆ. ಸೊ ಒಂದು ಮೆಡಿಸಿನ್ ಬಗ್ಗೆ ಈಗ ಓದ್ಕೊಳ್ಳೋದಿರುತ್ತೆ. ಸೊ ನಾವು ಗೂಗಲಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಸೊ ಬಟ್ ಅದೇನಂದರೆ ಗೂಗಲಲ್ಲಿ ಒಂದು ಕೀ ಪಾಯಿಂಟ್ಸ್ ಇದ್ರೆ ಅದ್ರೊಳಗೆ 10 ಪಾಯಿಂಟ್ಸು ಥಿಯರಿನೇ ಇರುತ್ತೆ, ಏನು ಪರ್ಟಿಕ್ಯುಲರಿ ಗೊತ್ತಾಗಲ್ಲ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಪರ್ಟಿಕ್ಯುಲರಿ ಒಂದು ಫಸ್ಟ್ ಇಯರ್ಗೆ ಇಷ್ಟು ಮೆಡಿಸಿನ್ ಇದೆ, ಅದರಲ್ಲಿ ಒಂದು ಮೆಡಿಸಿನ್ ಡೈಲಿ ಒಂದೊಂದು ಮೆಡಿಸಿನು ಯೂಟ್ಯೂಬ್ ಮಾಡಿ ಬಿಟ್ಟರೆ ಸ್ಟೂಡೆಂಟ್ಸ್ಗಳಿಗೆ, ಸ್ಪೆಷಲಿ ಫಸ್ಟ್ ಇಯರ್ ಇದ್ದರೆ, ಸೆಕೆಂಡ್ ಇಯರ್ ಇದ್ದರೆ, ಥರ್ಡ್ ಇಯರ್ ಇದ್ದರೆ, ಫೋರ್ತ್ ಇಯರ್ ಇದ್ದರೆ ಅವ್ರಿಗೆ ಈಸಿ ಆಗಲಿ ಅಂತ ಸ್ಪೆಷಲ್ ಎಕ್ಸಾಮ್ ಟೈಮಲ್ಲಿ ಈಗ ವೇದಾವತಿ ಚಾನಲಲ್ಲಿ ಅಂದರೆ ನಾವು ಡಾಕ್ಟರ್ ವೇದಾವತಿ ಚಾನಲಲ್ಲಿ ಏನಾಗಿರುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ರೆಮಿಡಿ ಅಂದರೆ ಈಗ ನಾಳೆ ಇದು ಇಂಟ್ರೊಡಕ್ಷನ್ ಕ್ಲಾಸು. ಸೊ ನಾಳೆ ಆ ಮೆಡಿಸಿನ್ ಬಗ್ಗೆ ನಾನು ಒಂದು ಮೆಡಿಸಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಂದ್ರೆ ಎಕ್ಸಾಂಪಲ್ ನಾನು ಅಕೋನೈಟ್ ನಾಳೆ ತಗೋತಿರೋದು ರೆಮಿಡಿ ನೇಮು ಅಕೋನೈಟ್, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಎಕ್ಸ್ಪ್ಲೇನ್ ಅಂದರೆ 10 ಪಾಯಿಂಟ್ಸು. ಫಸ್ಟು ಪ್ರೂವನ್ ಆ್ಯಂಡ್ ಕಾಮನ್ ನೇಮು ಆ್ಯಂಡ್ ಫ್ಯಾಮಿಲಿ ನೇಮು, ಈ 3 ಎಕ್ಸ್ಪ್ಲೇನ್ ಮಾಡೋದು ಅದು ಇಂಟ್ರೊಡಕ್ಷನಲ್ಲಿ. ನಾಳೆ ಮೆಡಿಸಿನ್ ಇಂಟ್ರೊಡಕ್ಷನಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಒಂದು 10 ಅಷ್ಟೇ ಇಂಪಾರ್ಟೆಂಟ್. ಈಗ ಇಫ್ ವೇದಾವತಿ ಚಾನಲಲ್ಲಿ ಹೋಗಿ ಅಕೋನೈಟ್ ಎಕ್ಸ್ಪ್ಲೇನ್ ಬೈ ವೇದಾವತಿ ಅಂತ ಹೇಳಿಬಿಟ್ರೆ ಅದು ಅಕೋನೈಟ್ ಮೆಡಿಸಿನ್ ತೋರಿಸುತ್ತೆ, ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ತೋರಿಸುತ್ತೆ. ಈಸಿ ಪಾಯಿಂಟ್ಸು ಎಷ್ಟು ಈಸಿ ಇರುತ್ತೆ ಅಂದರೆ, ನೀವು 10 ಪಾಯಿಂಟ್ಸ್ ಇಮಿಡಿಯೇಟ್ಲಿ ಏನು ಬರೀಬೇಕು, ಅಕೋನೈಟ್ ಎಕ್ಸಾಮಲ್ಲಿ ಕೊಟ್ಟರೆ ಏನು ಬರೀಬೇಕು ಅಂತ ಅನ್ನೋದು ಈಸಿ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಾದರೆ ನಾಳೆ ಸಬ್ಸ್ಕ್ರೈಬ್ ಮಾಡಿ, ನಾನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ನೀವು ನೋಡ್ಬೋದು. ಏನಿಲ್ಲ, ಜಾಸ್ತಿ ಎಡಿಟಿಂಗ್ ಇರಲ್ಲ, ಜಾಸ್ತಿ ಫೋಟೋಸ್ ಹಾಕಿರಲ್ಲ, ಏನಿಲ್ಲ, ಸಿಂಪಲ್ ಅಕೋನೈಟ್ ಮೆಡಿಸಿನ್ ಹೆಂಗೆ ಏನು ಅದ್ರ ಕೀ ನೋಟ್ಸ್ ಏನು, ಒಂದು 10 ಪಾಯಿಂಟ್ಸ್ ಏನು ಬರಿಬೋದು ಎಕ್ಸಾಮಲ್ಲಿ. ಬಿಕಾಸ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಏನು ಎಕ್ಸಾಮ್ ಈಗ ಅಕೋನೈಟ್ ಕೊಟ್ಟರೆ ಭಾಳ ಅಂದರೆ ಎರಡು ಸಿಂಪ್ಟಮ್ಸ್ ಬರಿಬೋದು. ಬಟ್ ಅಟ್ಲೀಸ್ಟ್ ನಾವು 5 ಮಾರ್ಕ್ಸಿಗೆ ಕೊಟ್ಟರೆ ಒಂದು 10 ಸಿಂಪ್ಟಮ್ಸ್ ಬರೆಯೋದಿರುತ್ತೆ. 1 ಸಿಂಪ್ಟಮ್ಸ್ಗೆ ಹಾಫ್ ಮಾರ್ಕ್ಸ್ ಅಷ್ಟೇ ಇರುತ್ತೆ ನಾವು ಬರಿತಿರುವಾಗ. ಸೊ ಏನೋ ಒಂದಿದು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದು ಒಂದು ಯೂಟ್ಯೂಬ್ ಮೂಲಕ ನಾನು ಹೇಳಬೇಕು ಅಂತಂದು ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ಇಂಟ್ರೊಡಕ್ಷನ್ ವಿಡಿಯೋ ಇಷ್ಟ ಆಗಿರುತ್ತೆ. ನಾಳೆಯಿಂದ ಒಂದೊಂದು ಡೈಲಿ ಅಟ್ಲೀಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದೊಂದು ಮೆಡಿಸಿನ್ ಬಗ್ಗೆ. ಥ್ಯಾಂಕ್ ಯು. ಇಷ್ಟೇ.